ಸರ್ಕಾರದ ಭಂಡಾಟವೇ ಚಿನ್ನಸ್ವಾಮಿ ಕಾಲ್ತುಳಿತಕ್ಕೆ ಕಾರಣವಾಯ್ತಾ? ಅಧಿಕಾರಿಗಳು ಕಾರ್ಯಕ್ರಮ ಬೇಡ ಅಂದ್ರು. ಹಠಕ್ಕೆ ಬಿದ್ದು ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಿದ ಸರ್ಕಾರ ತನ್ನ ತಪ್ಪು ಮುಚ್ಚಿಕೊಳ್ಳೋದಕ್ಕೆ ಪೊಲೀಸರ ತಲೆದಂಡ. ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಮುಖಭಂಗ. ಸಿಎಂ ಡಿಸಿಎಂಗೆ ಆಗ್ರಹಿಸಿ ಬಿಜೆಪಿ ಪ್ರೊಟೆಸ್ಟ್ ರಾಜೀನಾಮೆಯನ್ನ ಆಗ್ರಹಿಸಿ ಕಾಲ್ತುಳಿತ ಭೀಕರತೆ ಬಿಚ್ಚಿಟ್ಟ ಮತ್ತೊಂದು ವಿಡಿಯೋ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಕಾಲ್ತುಳಿತದಲ್ಲಿ 11 ಮಂದಿ ಸಾವಿಗೆ ಸರ್ಕಾರವೇ ಹೊಣೆನಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆರ್ಸಿಬಿ ಆಟಗಾರರಿಗೆ ಸನ್ಮಾನದ ಕಾರ್ಯಕ್ರಮ ಆಯೋಜಿಸಿದೆ. ಚಿನ್ನಸ್ವಾಮಿ ಕಾಲ್ತುಳಿತಕ್ಕೆ ಕಾರಣವಾಯ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ವಿಧಾನಸೌಧದ ಕಾರ್ಯಕ್ರಮಕ್ಕೆ ಪೊಲೀಸರು ವಿರೋಧ ವ್ಯಕ್ತಪಡಿಸಿದ್ರು. ಸಿಬ್ಬಂದಿಯ ಕೊರತೆ ಇದೆ ಅಂತ ಪೊಲೀಸರು ತಿಳಿಸಿದ್ರು. ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಜೂನ್ 4ರಂದೇ ವಿಧಾನಸೌಧದ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸವನಗೌಡ ರಾಜ್ಯ ಸರ್ಕಾರಕ್ಕೆ ಅಪಾಯದ ಎಚ್ಚರಿಕೆ ಕೊಟ್ಟಿದ್ರು. ವಿಧಾನಸೌಧದ ಮುಂದೆ ಆಟಗಾರರಿಗೆ ಸನ್ಮಾನ ಮಾಡಲು ಜೂನ್ 3ರಂದು ಕಾರ್ಯಕ್ರಮಕ್ಕೆ ಅನುಮತಿ ಕೇಳಿ ಡಿಪಿಆರ್ಎಗೆ ಕೆಎಸ್ಸಿಎ ಪತ್ರವನ್ನು ಬರೆದಿತ್ತು. ಈ ಹಿನ್ನೆಲೆಯಲ್ಲಿ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ಭದ್ರತೆಯ ವಿಚಾರವಾಗಿ ಅಭಿಪ್ರಾಯ ನೀಡುವಂತೆ ವಿಧಾನಸೌಧದ ಭದ್ರತಾ ವಿಭಾಗದ ಡಿಸಿಪಿಗೆ ಪತ್ರ ಬರೆದಿದ್ರು. ನಂತರ ಸತ್ಯವತಿಗೆ ಅಭಿಪ್ರಾಯ ತಿಳಿಸಿದ ಡಿಸಿಪಿ ಕರಿಬಸವನಗೌಡ, ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರುವ ಕಾರಣ ಭದ್ರತೆಗೆ ಸಿಬ್ಬಂದಿಯ ಕೊರತೆಯಾಗುತ್ತೆ. ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿಯ ಕೊರತೆ ಇರೋದ್ರಿಂದ ಭದ್ರತೆಗೆ ತೊಂದರೆ ಆಗುತ್ತೆ. ಸಿಬ್ಬಂದಿಯ ಆಯೋಜನೆಗೆ ಕಾಲಾವಕಾಶ ಬೇಕು ಅಂತ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು. ಆದರೂ ಡಿಸಿಪಿ ಅಭಿಪ್ರಾಯವನ್ನು ಉಲ್ಲಂಘಿಸಿ ರಾಜ್ಯ ಸರ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿ ಮೊಂಡಾಟವನ್ನು ಮೆರೆದಿದೆ. ರಾಜ್ಯ ಸರ್ಕಾರದ ಪ್ರತಿಷ್ಠೆಗೆ 11 ಅಮಾಯಕರ ಪ್ರಾಣ ಪಕ್ಷಿ ಹಾರಿಹೋಯ್ತಾ ಅನ್ನುವಂತಹ ಅನುಮಾನ ಮೂಡಿದೆ. ವಿಧಾನಸೌಧದ ಭದ್ರತಾ ಡಿಸಿಪಿ ತಮ್ಮ ಅಭಿಪ್ರಾಯದ ಪತ್ರದಲ್ಲಿ ಅಪಾಯದ ಎಚ್ಚರಿಕೆ ಕೊಟ್ಟಿದ್ರು. ಅಲ್ಲದೆ ಪೊಲೀಸ್ ಇಲಾಖೆಯ ಮುಂಜಾಗ್ರತಾ ಪತ್ರದ ವಿರುದ್ಧ ಸರ್ಕಾರ ನಡೆದುಕೊಂಡಿರುವುದು ಬಹಿರಂಗವಾಗಿದೆ. ಆತುರಾತುರವಾಗಿ ವಿಧಾನಸೌಧದ ಕಾರ್ಯಕ್ರಮ ಬೇಡ, ಸಿಬ್ಬಂದಿಯ ಕೊರತೆಯಿಂದ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ಸಾಧ್ಯವಿಲ್ಲ ಅಂತ ಪೊಲೀಸರು ಸರ್ಕಾರಕ್ಕೆ ಹೇಳಿದ್ರು. ಆದರೂ ಕೂಡ ಸರ್ಕಾರ ಪೊಲೀಸರ ಪತ್ರಕ್ಕೆ ಕ್ಯಾರೆ ಎನ್ನದೆ ಕಾರ್ಯಕ್ರಮ ಆಯೋಜಿಸಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಅಧಿಕಾರಿಗಳ ಮಕ್ಕಳನ್ನ ಕಾರ್ಯಕ್ರಮಕ್ಕೆ ತರಬೇಡಿ ಅಂತ ಪೊಲೀಸ್ ಇಲಾಖೆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಆದರೂ ಕಾರ್ಯಕ್ರಮದಲ್ಲಿ ಸಚಿವರು ಮತ್ತು ಅಧಿಕಾರಿಗಳ ಮಕ್ಕಳು ಆರ್ಭಟ ಜೋರಾಗಿತ್ತು. ಕಾರ್ಯಕ್ರಮಕ್ಕೂ ಮುನ್ನ ವಿದ್ಯುತ್ ಉಪಕರಣಗಳ ಸರ್ಟಿಫಿಕೇಟ್ ಆಗಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಕೋರಿದೆ. ಆದರೆ ಈ ವಿಚಾರದಲ್ಲೂ ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಆಂಟಿ ಡ್ರೋನ್ ಸಿಸ್ಟಮ್ ಅಳವಡಿಕೆಗೆ ಪೊಲೀಸ್ ಇಲಾಖೆ ಪತ್ರದಲ್ಲಿ ಉಲ್ಲೇಖಿಸಿದೆ. ಆದರೆ ಅದನ್ನು ಕೂಡ ನಿರ್ಲಕ್ಷ್ಯ ಮಾಡಿ ಆತುರಾತುರವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮ ಆಯೋಜನೆ ಮಾಡೋದು ಬೇಡ ಅಂದ್ರೂ ಕೂಡ ಸರ್ಕಾರ ಹಠಕ್ಕೆ ಬಿದ್ದು ಆಟಗಾರರಿಗೆ ಸನ್ಮಾನ ಮಾಡಿದೆ. ಈ ಮೂಲಕ ತನ್ನದೇ ತಪ್ಪಿಟ್ಕೊಂಡು ರಾಜ್ಯ ಸರ್ಕಾರ ಪೊಲೀಸರ ತಲೆದಂಡ ಮಾಡಿದೆ. ತನ್ನ ಸಾಲು ಸಾಲು ತಪ್ಪುಗಳನ್ನು ಮುಚ್ಚಿಕೊಳ್ಳುವುದಕ್ಕೆ ಸರ್ಕಾರ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಅಮಾನತು ಶಿಕ್ಷೆ ಕೊಟ್ಟಿದೆ. ಸರ್ಕಾರ ತನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳುವುದಕ್ಕೆ ಹಾಗೂ ಆ ಕ್ಷಣದ ಮುಜುಗರದಿಂದ ಪಾರಾಗುವುದಕ್ಕೆ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಆಟಾಟೋಪ ಮೆರೆದಿದೆ. ಇದೀಗ ಪೊಲೀಸರು ಬರೆದಂತಹ ಪತ್ರ ಬಹಿರಂಗವಾಗಿದ್ದು ರಾಜ್ಯ ಸರ್ಕಾರಕ್ಕೆ ಇದೊಂದು ಮುಖಭಂಗವಾಗಿದೆ. ಇನ್ನು ಚಿನ್ನಸ್ವಾಮಿ ದುರಂತಕ್ಕೆ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿಯೇ ಕಾರಣವಾದ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಪೊಲೀಸರು ಕಾರ್ಯಕ್ರಮ ಆಯೋಜಿಸೋದು ಬೇಡ ಅಂತ ಹೇಳಿದ್ರು ಕೂಡ ಸರ್ಕಾರ ಕಡೆಗಣನೆ ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಇನ್ನು ವಿಜಯೋತ್ಸವದ ದಿನ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿಯವರೇ ಅಭಿಮಾನಿಗಳನ್ನ ಡೈವರ್ಟ್ ಮಾಡಿದ್ರು. ವಿಧಾನಸೌಧಕ್ಕೆ ಯಾರು ಕೂಡ ಅಭಿಮಾನಿಗಳು ಬರಬೇಡಿ, ಕ್ರೀಡಾಂಗಣಕ್ಕೆ ಹೋಗಿ ಅಂತ ಹೇಳಿ ಸತ್ಯವತಿ ಹೇಳಿದ್ರು. ದುರ್ಘಟನೆಗೆ ಕಾರಣರಾದವರಲ್ಲಿ ಸತ್ಯವತಿಯೂ ಕೂಡ ಒಬ್ಬರಾಗಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಇದುವರೆಗೂ ಸತ್ಯವತಿ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಕೂಡ ಪ್ರಶ್ನೆ ಎದ್ದಿದೆ. ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಪರ್ಮಿಷನ್ ಸಹ ಕೊಟ್ಟಿದ್ದೇವೆ. ಇಲ್ಲಿ ಕ್ರೌಡ್ ಇಲ್ಲಿ ಬರಬಾರದು, ದಯವಿಟ್ಟು ನನ್ನ ಒಂದು ಮನವಿ. ನಾನು ಕರ್ನಾಟಕದ ಬೆಂಗಳೂರಿನ ಜನಸಾಮಾನ್ಯರು ಮತ್ತೆ ಆರ್ಸಿಬಿ ಫ್ಯಾನ್ಗಳು ಹೇಳ್ತಾ ಇದ್ದೀನಿ, ಸ್ಟೇಡಿಯಂಗೆ ಹೋಗಬೇಕು ಅಂತ ನಾವು ಕಳಕಳಿ. ಇದು ವಿಧಾನಸೌಧ ಒಂದು ಸೂಕ್ಷ್ಮ ಪ್ರದೇಶ ಇರೋದ್ರಿಂದ ಮತ್ತೆ ಹೈಕೋರ್ಟ್ ಪಕ್ಕದಲ್ಲಿ ಇರೋದ್ರಿಂದ ದಯಮಾಡಿ ಎಲ್ಲಾ ಜನತೆ ತಾವು ಸ್ಟೇಡಿಯಂಗೆ ಹೋಗಬೇಕು ಅಂತ ನನ್ನ ಒಂದು ಕಳಕಳಿ. ಕಾಲ್ತುಳಿತ ಪ್ರಕರಣಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಎಂದು ಆರೋಪಿಸಿ ಬಿಜೆಪಿ ನಾಯಕರು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಎಂದು ಕೇಸರಿ ನಾಯಕರು ಆಗ್ರಹಿಸಿದರು. ಸ್ಟೇಡಿಯಂ ಬಳಿ ಮೃತಪಟ್ಟವರು ಹುತಾತ್ಮರು, ಹೆಣಗಳಲ್ಲ ಎಂದು ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ರು. ದುರಂತದಲ್ಲಿ ಪೊಲೀಸರ ಪಾತ್ರವಿಲ್ಲ, ಪೊಲೀಸರ ಪರ ನಮ್ಮ ಹೋರಾಟ ಮುಂದುವರಿಯಲಿದೆ. ಪೊಲೀಸ್ ಸಿಬ್ಬಂದಿ ಇಲ್ಲ ಅಂದ್ರೂ ಹೇಗೆ ಕಾರ್ಯಕ್ರಮ ಮಾಡಿದ್ರಿ, ಯಾವ ಕಾನೂನು ಅಡಿ ಕಾರ್ಯಕ್ರಮ ಮಾಡಿದ್ರಿ ಎಂದು ಅಶೋಕ್ ವಾಗ್ದಾಳಿ ನಡೆಸಿದರು. ದುರಂತ ಸರ್ಕಾರದ ಸ್ವಯಂಕೃತ ಅಪರಾಧ. ಹೋಮ್ ಮಿನಿಸ್ಟರ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ. ಸಿಎಂ ಡಿಸಿಎಂ ಹೋಮ್ ಮಿನಿಸ್ಟರ್ ತಲೆದಂಡ ಆಗಬೇಕು. ಈ ಮೂವರು ಆರೋಪಿಗಳು ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ನಾವು ನಿಮ್ ಜೊತೆ ಇರ್ತೀರಿ, ಪೊಲೀಸರ ಜೊತೆ ಇರ್ತೀರಿ, ಸಿಎಂ ಸೆಕ್ರೆಟರಿ ಇನ್ನು ಯಾರೇ ಇರಲಿ, ಇದು ಸರ್ಕಾರದ ಪ್ರಾಯೋಜಿತ ಕೊಲೆ, ಎರಡು ಪ್ರಶ್ನೆ ಇಲ್ಲ. ಅದಕ್ಕೆ ಅಪರಾಧಿಗಳು ನೀವಿಬ್ರೇ ಅಪರಾಧಿಗಳು. ಕೂಡಲೇ ರಾಜೀನಾಮೆ ಕೊಡ್ಬೇಕು. ಹೆಣ ಅಲ್ಲ ಇವರು, ನೀವ್ ಹೆಣ ಅಂತೀರಾ. ಸತ್ ಮೇಲೆ ಆದ್ರೂ ಹೇಳ್ರಿ, ಹುತಾತ್ಮರು ಅವರು, ನೀವು ಕರೆದಿದ್ದ ಕಾರ್ಯಕ್ರಮ ಇದು, ಅವ್ರು ಬಂದಿದ್ದಲ್ಲ. ಇದು ಸ್ವಯಂಕೃತ ಅಪರಾಧ. ಹೋಮ್ ಮಿನಿಸ್ಟರ್ ವರ್ಕ್ ಫ್ರಮ್ ಹೋಮ್ ಏನ್ ಮಾಡಕ್ಕೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋವರೆಗೆ ಅವರ ಮೇಲೆ ಎಫ್ಐಆರ್ ಆಗಲೇಬೇಕು.
ಆರ್ಸಿಬಿ ತಂಡದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಬಂಡವಾಳ ಹೂಡಿದ್ದಾರೆ ಎಂದು ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸರು ಲಿಖಿತವಾಗಿ ಹೇಳಿದ್ರು, ವಿಜಯೋತ್ಸವ ಯಾಕೆ ಮಾಡಿದ್ರಿ? ಒಬ್ರು ಮಸಾಲೆ ದೋಸೆ ತಿನ್ನೋದಕ್ಕೆ ಹೋಗಿದ್ರೆ ಇನ್ನೊಬ್ರು ಕಪ್ಗೆ ಮುತ್ತು ಕೊಡಲು ಹೋಗಿದ್ರು. ನಿಮ್ಮಿಬ್ಬರ ನಡುವೆ ಕ್ರೆಡಿಟ್ ವಾರ್ ನಡೀತಿದೆ ಎಂದು ಸಿಎಂ ಡಿಸಿಎಂ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ರು. ಅಲ್ಲದೆ ಮ್ಯಾಜಿಸ್ಟ್ರೇಟ್ ತನಿಖೆ ತಿಪ್ಪೆ ಸಾರುವ ಕೆಲಸ, ನಿಮ್ಮ ಮೇಲೆ ಎಫ್ಐಆರ್ ಆಗಬೇಕು ಎಂದು ಆಗ್ರಹಿಸಿದ್ರು. ಇನ್ನು ಸಂಸದ ಗೋವಿಂದ ಕಾರಜೋಳ ಮಾತನಾಡಿ, ಸಿಎಂ ಡಿಸಿಎಂ ಗೌರವದಿಂದ ರಾಜೀನಾಮೆ ಕೊಡಬೇಕು. ಸಿಬ್ಬಂದಿ ಕೊರತೆ ಇದೆ ಅಂದ್ರೂ ಕಾರ್ಯಕ್ರಮ ಮಾಡಿದ್ರಿ, ಯಾಕೆ ಮತ್ತು ಯಾರನ್ನ ಮೆಚ್ಚಿಸಲು ಮಾಡಿದ್ರಿ ಎಂದು ಪ್ರಶ್ನಿಸಿದ್ರು. ಸಿಎಂ ಡಿಸಿಎಂ ಹೋಮ್ ಮಿನಿಸ್ಟರ್ ವಿರುದ್ಧ ಎಫ್ಐಆರ್ ಹಾಕಬೇಕು ಎಂದು ಎಂಎಲ್ಸಿ ರವಿಕುಮಾರ್ ಆಗ್ರಹಿಸಿದ್ರು. ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂಡವಾಳ ಹೂಡಿಕೆ ಮಾಡಿದ್ದೀರಾ ಆರ್ಸಿಬಿ ಅಲ್ಲಿ? ಎಷ್ಟು ಹಣ ಹೂಡಿಕೆ ಮಾಡಿದ್ದೀರಿ ನೀವು? ಎಷ್ಟು ಲಾಭ ಬಂದಿದೆ ನಿಮಗೆ? ಪೊಲೀಸ್ ಇಲಾಖೆ ಹೇಳಿಲ್ವಾ ನಿಮಗೆ? ತಕ್ಷಣ ಆಯೋಜನೆ ಮಾಡಕ್ ಆಗಲ್ಲ. ಯಾವ ತರಾತುರಿಯಲ್ಲಿ ಆಯೋಜನೆ ಮಾಡಿದ್ರಿ? 11 ಜನ ಅಮಾಯಕರ ಬಲಿ ತಗೊಂಡ ಮೇಲೆ ವಿಧಾನಸೌಧದಲ್ಲಿ ಕೂಡುವಂತ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೇನೆ, ಕೂಡಲೇ ರಾಜೀನಾಮೆ ಕೊಟ್ಟು ಗೌರವದಿಂದ ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡ್ತೀನಿ. ಎರಡೂ ಕಡೆ ಭದ್ರತೆಯನ್ನು ಒದಗಿಸೋದಕ್ಕೆ ಪೊಲೀಸ್ ಸಿಬ್ಬಂದಿಯ ಕೊರತೆಯಾಗುತ್ತೆ. ಪತ್ರ ಕ್ಲಿಯರ್ ಆಗಿ ಬರೆದಿದ್ದಾರೆ. ಇದಾಗ್ಯೂ ಕೂಡ ಸರ್ಕಾರ ಎರಡು ಕಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಯಾಕೆ? ನನಗನ್ಸುತ್ತೆ ಎಫ್ಐಆರ್ ಆಗಬೇಕು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಮೇಲೆ. ಇಬ್ರು ಕೂಡ ಭಾಗವಹಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದ ಮತ್ತೊಂದು ಎದೆ ಬಿರಿಯುವ ದೃಶ್ಯ ವೈರಲ್ ಆಗಿದ್ದು ಎದೆ ಝಲ್ಲೆನಿಸುವಂತಿದೆ. 1 ನಿಮಿಷ 39 ಸೆಕೆಂಡ್ ವಿಡಿಯೋ ಕಾಲ್ತುಳಿತದ ಭೀಕರತೆಯನ್ನು ಬಿಚ್ಚಿಟ್ಟಿದೆ. ತುಮಕೂರು ಮೂಲದ ಮನೋಜ್ ಕಾಲ್ತುಳಿತದಲ್ಲಿ ಸಿಲುಕಿ ಕುಸಿದು ಬಿದ್ದಿದ್ದಾನೆ. ತೀವ್ರ ಅಸ್ವಸ್ಥಗೊಂಡಿದ್ದ ಮನೋಜ್ನ ಜೀವ ಉಳಿಸೋದಕ್ಕೆ ಸ್ಥಳದಲ್ಲಿದ್ದವರು ಸಾಕಷ್ಟು ಹರಸಾಹಸ ಪಟ್ಟಿದ್ದಾರೆ. ಅಲ್ಲದೆ ಮನೋಜ್ ಉಸಿರಾಟ ನಿಲ್ಲಿಸುತ್ತಿದ್ದಂತೆ ಸ್ನೇಹಿತರು ಕಣ್ಣೀರಿಟ್ಟಿದ್ದಾರೆ. ಅಲ್ಲದೆ ಮನೋಜ್ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಸಾಕಷ್ಟು ಹೋರಾಟ ನಡೆಸಿರೋದು ವಿಡಿಯೋದಲ್ಲಿ ಬಹಿರಂಗವಾಗಿದೆ. ಕಂಡ ವಾಹನ ನಿಲ್ಲಿಸಿ ಆಸ್ಪತ್ರೆಗೆ ದಾಖಲಿಸಲು ಸ್ನೇಹಿತರು ಕಷ್ಟಪಟ್ಟಿದ್ದಾರೆ. ಇನ್ನು ವಿಡಿಯೋದಲ್ಲಿ ಜನರ ಕೂಗಾಟ, ಚೀರಾಟ ಮನ ಕಲಕುವಂತಿದೆ. ಇನ್ನು ಮೃತ ಮನೋಜ್ ಬೆಂಗಳೂರಿನ ಹೆಬ್ಬಾಳ ಬಳಿಯ ಕೆಂಪಾಪುರದ ರೆಸಿಡೆನ್ಸಿ ಕಾಲೇಜಿನಲ್ಲಿ ಬಿಬಿಎಂ ಮಾಡ್ತಾ ಇದ್ದ. ಯಲಹಂಕದಲ್ಲಿ ತಂದೆ, ತಾಯಿ ಹಾಗೂ ತಂಗಿ ಜೊತೆ ವಾಸ ಇದ್ದ. ಈ ದೃಶ್ಯವನ್ನು ನೋಡಿದ್ರೆ ಕಲ್ಲು ಹೃದಯವು ಒಮ್ಮೆ ಚುರುಕನ್ನುತ್ತೆ. ಒಂದು ಕಡೆ ಸ್ಟೇಡಿಯಂ ಒಳಗಡೆ ಅಭಿಮಾನಿಗಳ ನೂಕುನುಗ್ಗಲು, ಮತ್ತೊಂದು ಕಡೆ ಜನಸಾಗರದ ಮಧ್ಯೆ ಸಿಲುಕಿಕೊಂಡಿರುವ ಯುವಕ. ಕಾಪಾಡಿ ಅಂತ ಕೈ ಮೇಲೆ ಎತ್ತಿದರೂ ನೆರವಿಗೆ ಬಾರದ ಅಭಿಮಾನಿಗಳು. ಎಸ್, ಕಾಲ್ತುಳಿತದ ಪ್ರಕರಣದಲ್ಲಿ ಮೃತಪಟ್ಟವರ ಪೈಕಿ ಚಿಕ್ಕಬಳ್ಳಾಪುರದ ಪ್ರಜ್ವಲ್ ಕೂಡ ಒಬ್ಬ. ಮೃತ ಪ್ರಜ್ವಲ್ ಸಾವಿನ ಕೊನೆಯ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ತಳ್ಳಾಟ ನೂಕಾಟದಲ್ಲಿ ಸಿಲುಕಿದ್ದ ಪ್ರಜ್ವಲ್ ವಿಲವಿಲ ಒದ್ದಾಡಿದ್ದ. ಬದುಕಿಸಿ ಅಂತ ಪ್ರಜ್ವಲ್ ಅಂಗಲಾಚಿದ್ದ. ಕೈ ಮೇಲೆ ಎತ್ತಿ ಸಹಾಯಕ್ಕಾಗಿ ಪ್ರಜ್ವಲ್ ಕೂಗಾಡ್ತಾ ಇದ್ದ. ಆದರೆ ಯಾರೂ ಕೂಡ ಪ್ರಜ್ವಲ್ ನೆರವಿಗೆ ಧಾವಿಸಿಲ್ಲ. ಪ್ರಜ್ವಲ್ ಸಹಾಯ ಕೋರುತ್ತಿರುವ ವಿಡಿಯೋ ವೈರಲ್ ಆಗಿದ್ದು ಮನ ಕಲಕುವಂತಿದೆ. ಇನ್ನು ಸ್ಟೇಡಿಯಂ ಸಿಬ್ಬಂದಿ ಗೇಟ್ ತೆಗೆಯದೇ ಇದ್ದಿದ್ದರಿಂದ ನೂಕುನುಗ್ಗಲು ಉಂಟಾಗಲು ಕಾರಣವಾಗಿದೆ. ಕೆಳಗೆ ಬಿದ್ದವರನ್ನ ತುಳಿದು ಫ್ಯಾನ್ಸ್ ಸ್ಟೇಡಿಯಂ ಪ್ರವೇಶ ಮಾಡ್ತಿರುವ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಕಾಲ್ತುಳಿತದ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಜ್ವಲ್ ಹಾಗೂ ಶ್ರವಣ್ ಮೃತಪಟ್ಟಿದ್ದಾರೆ. ಚಿಂತಾಮಣಿ ತಾಲೂಕಿನ ಗೋಪಲ್ಲಿಯಲ್ಲಿರುವ ಪ್ರಜ್ವಲ್ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಹಾಗೆ ಕುರುಟಹಳ್ಳಿ ಗ್ರಾಮಕ್ಕೂ ಭೇಟಿ ನೀಡಿ ಶ್ರವಣ್ ಪೋಷಕರಿಗೆ ಸಮಾಧಾನ ಹೇಳಿದರು. ಬಳಿಕ ಮಾತನಾಡಿದ ಸುಧಾಕರ್, ಕುಂಭಮೇಳ ಹಾಗೂ ಪಹಲ್ಗಾಮ್ ಘಟನೆ ಬಗ್ಗೆ ನಾವು ಮಾತಾಡಿದ್ವಾ? ಆಗ ಯಾರು ರಾಜೀನಾಮೆ ಕೊಟ್ಟರು ಅಂತ ಪ್ರಶ್ನೆ ಮಾಡಿದರು. ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೇಳಿದ್ರ? ಮೋದಿ ಹಾಗೂ ಅಮಿತ್ ಶಾ ರಾಜೀನಾಮೆ ಕೇಳಿದ್ವಾ? ಸಿಎಂ, ಡಿಸಿಎಂ, ಗೃಹ ಸಚಿವರ ರಾಜೀನಾಮೆ ಕೇಳುವುದನ್ನು ಬಿಡಿ, ಸರ್ಕಾರಕ್ಕೆ ಅಗತ್ಯ ಸಲಹೆ ಸೂಚನೆಗಳನ್ನು ಕೊಡಿ ಅಂತ ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ ಫೇಲ್ಯೂರ್ ಆಗಿರೋದು ನಿಜ, ರಾಜೀನಾಮೆ ಅಗತ್ಯ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕುಂಭಮೇಳದಲ್ಲಿ ನಾವೇನಾದರೂ ಯಾವ ರೀತಿ ಮಾತಾಡಿದ್ವಿ? ಕುಂಭಮೇಳ ನಿರೀಕ್ಷಿತವಾಗಿ 2 ತಿಂಗಳು ನಡೆಯುವಂಥ ಕಾರ್ಯಕ್ರಮ. ಯಾಕೆ ಅಲ್ಲಿ ಆಯಿತು? ಅಲ್ಲಿ ಯಾರು ಜವಾಬ್ದಾರಿ ಹೊತ್ಕೊಂಡ್ರು? ಅಲ್ಲಿ ಯಾರು ರಾಜೀನಾಮೆ ಕೊಟ್ಟರು? ನೀವು ರಾಜಕಾರಣ ಯಾಕೆ ಬೆರೆಸ್ತೀರಿ ಇಲ್ಲಿ? ಇವತ್ತು ಅದೇ ನೀವು ಮಾನದಂಡ ಇವತ್ತು ಯೋಗಿ ಆದಿತ್ಯನಾಥ್ ಅವ್ರಿಗೆ ಹೇಳಬೇಕಿತ್ತು. ಗೋವಾದಲ್ಲಿ ನಡೆದಂಥ ದುರ್ಘಟನೆಗೆ ಹೇಳಬೇಕಿತ್ತು. ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಹಿಂದಿನ ಸರ್ಕಾರಗಳು ಕೂಡ ಭಾಳಷ್ಟು ಘಟನೆಗಳು ನಡೆದಿದೆ. ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ. ಆದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಇವಾಗ ಇದರ ಸಮಸ್ಯೆ ಪರಿಹಾರ ಹೆಂಗೆ ಮಾಡೋದು ಅನ್ನೋದು ಮುಖ್ಯ, ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ತನ್ನ ಲೋಪವನ್ನು ಒಪ್ಪಿಕೊಂಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈ ಘಟನೆ ಆದ ಕೂಡಲೇ ಸಿಎಂ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಎಲ್ಲವನ್ನೂ ಬಹಿರಂಗವಾಗಿ ಹೇಳಿದ್ದಾರೆ. ಇದೀಗ ಪತ್ರ ಯಾಕೆ ಬಹಿರಂಗವಾಗಿದೆ ಗೊತ್ತಿಲ್ಲ, ಆದರೆ ನಾವು ನಮ್ಮ ಜವಾಬ್ದಾರಿಯಿಂದ ಜಾರಿಕೊಂಡಿಲ್ಲ ಎಂದು ಹೇಳಿದ್ದಾರೆ. ಪ್ರಕರಣದಲ್ಲಿ ಯಾರೇ ಇದ್ರೂ ಕ್ಷಮೆ ಇಲ್ಲ ಅಂತ ಸಿಎಂ, ಡಿಸಿಎಂ ಹೇಳಿದ್ದಾರೆ. ಇನ್ನೂ ಸರಿಯಾಗಿ ಆಯೋಜನೆ ಮಾಡಬಹುದಿತ್ತು. ಸರ್ಕಾರಕ್ಕೆ ಮುಖಭಂಗದ ಪ್ರಶ್ನೆ ಇಲ್ಲ. 11 ಜೀವಗಳು ಬಲಿಯಾಗಿವೆ. ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಒಂದೊಂದು ಜೀವಾನು ಅಮೂಲ್ಯ. ಯಾರದೇ ಲೋಪ ಇದ್ರೂ ತಲೆದಂಡ ಆಗುತ್ತೆ. ತಕ್ಕ ಪಾಠ ಕಲಿಸುತ್ತೇವೆ ಎಂದು ಪ್ರಿಯಾಂಕ್ ಹೇಳಿದ್ದಾರೆ. ನೋಡಿ, ಡೇ 1 ಇಂದ ನಮ್ಮ ಸರ್ಕಾರ ಲೋಪಗಳನ್ನು ಒಪ್ಕೊಂಡಿದೆ. ಈ ಇನ್ಸಿಡೆಂಟ್ ಆದ ತಕ್ಷಣನೇ
ಮಾನ್ಯ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಏನೇನಾಗಿರ್ಬಹುದು ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ಇನ್ನ ಹೆಚ್ಚು ರೀತಿಯಾಗಿ ನಾವು ಕೆಲಸ ಮಾಡ್ಬೋದಾಗಿತ್ತಂತಾನೆ ನಾವು ಹೇಳ್ತಾ ಇರೋದು ಹೊರತು 11 ಜೀವ ಹೋಗಿದೆ, ಅದಕ್ಕೇನು ಬೆಲೆ ಕಟ್ತೀರಾ ನೀವು? ಅದು ಅಮೂಲ್ಯವಾದಂಥ ಜೀವನ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತದ ಘಟನೆಯಲ್ಲಿ ಬರೋಬ್ಬರಿ 11 ಮಂದಿ ಸಾವನ್ನಪ್ಪಿದ್ದು 60ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು. ಸಿಎಂ ಸಿದ್ದರಾಮಯ್ಯ ಸರ್ಕಾರದಿಂದ ಮೃತಪಟ್ಟವರ ಕುಟುಂಬಕ್ಕೆ ತಲಾ 10 ಲಕ್ಷ ಕೊಡುವುದಾಗಿ ಘೋಷಣೆ ಮಾಡಿದ್ರು. ಆದರೆ ವ್ಯಾಪಕ ಟೀಕೆ ವ್ಯಕ್ತವಾದ ಬೆನ್ನಲ್ಲೇ ಸರ್ಕಾರದಿಂದ ಪರಿಹಾರದ ಮೊತ್ತ ಹೆಚ್ಚಿಸಿದೆ. ಮೃತಪಟ್ಟವರ ಕುಟುಂಬಗಳಿಗೆ 25 ಲಕ್ಷ ಪರಿಹಾರ ಕೊಡುವುದಾಗಿ ಘೋಷಣೆ ಮಾಡಿದೆ. ಕಾಲ್ತುಳಿತದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಮಾನವ ಹಕ್ಕುಗಳ ಆಯೋಗ 10 ಲಕ್ಷದ ಜೊತೆಗೆ ಇನ್ನೂ 15 ಲಕ್ಷ ಸೇರಿಸಿ 25 ಲಕ್ಷ ಕೊಡಬೇಕು ಅಂತ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರ 25 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ. ಅಂದಹಾಗೆ ಮೃತರ ಕುಟುಂಬಕ್ಕೆ ತಲಾ 40 ಲಕ್ಷ ಪರಿಹಾರ ಸಿಗಲಿದೆ. ಸರ್ಕಾರದಿಂದ 25 ಲಕ್ಷ ರೂಪಾಯಿ, ಆರ್ಸಿಬಿ ಆಡಳಿತ ಮಂಡಳಿಯಿಂದ 10 ಲಕ್ಷ ರೂಪಾಯಿ, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನಿಂದ 5 ಲಕ್ಷ ರೂಪಾಯಿ ಸೇರಿ 40 ಲಕ್ಷ ಪರಿಹಾರ ಸಿಕ್ಕಂತಾಗುತ್ತೆ.